ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ಕೇಳಿದ್ದಕ್ಕೆ ಕೋರ್ಟ್ ಕ್ಲಾಸ್. ಪಿಪಿಗಳು ಬದಲಾದಾಗೆಲ್ಲ ಸಮಯ ಕೊಡಕ್ಕಾಗಲ್ಲ ಅಂತ ತರಾಟೆ. ರೇವಣ್ಣ ಜಾಮೀನು ಅರ್ಜಿ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ. ಪ್ರಜ್ವಲ್ಗೆ ಸಿಬಿಐಗೆ ಕೊಡುವುದಕ್ಕೆ ಕುಮಾರಸ್ವಾಮಿ ಒತ್ತಾಯ. ರಾಜ್ಯಪಾಲರ ಭೇಟಿಗೆ ಮುಂದಾದ ಮಾಜಿ ಸಿಎಂ ಎಚ್ಡಿಕೆ. ಮತ್ತೊಂದು ಕಡೆ ಜೆಪಿ ಭವನದಲ್ಲಿ ಜೆಡಿಎಸ್ನ ಕೋರ್ ಕಮಿಟಿ ಮೀಟಿಂಗ್. ಸಂತ್ರಸ್ತೆಯರನ್ನು ಕೂಡ ಹಾಕಿದ್ದಾರೆ ಅಂದ ಎಚ್ಡಿಕೆ ವಿರುದ್ಧ ಕಿಡಿ. ಅವರಿವರು ಹೇಳೋದಕ್ಕೆ ಉತ್ತರಿಸಕ್ಕಾಗುತ್ತಾ ಅಂದ್ರು ಪರಮೇಶ್ವರ್. ಇತ್ತ ವಿಡಿಯೋ ವೈರಲ್ ಮಾಡಿದ್ದವರ ಬೇಟೆಗೆ ಮುಂದಾಯಿತು ಎಸ್ಐಟಿ. ಎಸ್ಎಸ್ಎಲ್ಸಿಯಲ್ಲಿ 73.40% ರಿಸಲ್ಟ್. ಉಡುಪಿ ಜಿಲ್ಲೆ ಫಸ್ಟ್, ಯಾದಗಿರಿಗೆ ಲಾಸ್ಟ್. ಬಾಗಲಕೋಟೆಯ ಅಂಕಿತಾ ಫಸ್ಟ್, 7 ಜನಕ್ಕೆ ದ್ವಿತೀಯ ಸ್ಥಾನ. ರಾಜ್ಯದಲ್ಲಿ ಮುಂದಿನ 24 ಗಂಟೆ ಭಾರೀ ಮಳೆ ಸಾಧ್ಯತೆ. 18 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ನಿನ್ನೆ ಬೆಂಗಳೂರಿನಲ್ಲಿ ರಸ್ತೆ ಕುಸಿತ, ಧರೆಗೆ ಉರುಳಿದವು ಮರಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.